ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಂಡ್ಯದ ಚಂದೂಪುರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ ಪುನೀತ್ ಹೆಸರಿನ ವ್ಯಕ್ತಿ ಅಬಕಾರಿ ಡಿಸಿ ರವಿಶಂಕರ್ ಎನ್ನುವರು 40 ಲಕ್ಷ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆಂದು ಸಾಕ್ಷಿ ಸಮೇತ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದರ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವ ಆರ್.ಬಿ. ತಿಮ್ಮಾಪುರ್, ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ, ಲಂಚದ ಬಗ್ಗೆ ವರದಿ ತರಿಸಿಕೊಂಡು ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತೀವಿ ಎಂದಿದ್ದಾರೆ. ಇನ್ನು ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರಗಳ ಆರೋಪಕ್ಕೆ ಸಚಿವರ ತಲೆದಂಡ ಮಾಡ್ತಾರೆ ಎಂಬ ಸುದ್ದಿಗೆ ಉತ್ತರಿಸಿ, ಇಲ್ಲಿ ತಲೆದಂಡದ ಪ್ರಶ್ನೆ ಬರೋಲ್ಲ, ಆರೋಪಕ್ಕೆ ಹೆದರುವ ಪ್ರಮೇಯ ಇಲ್ಲ ಎಂದಿದ್ದಾರೆ. ಭ್ರಷ್ಟಾಚಾರ ಜಾರಿ ಮಾಡಿದ್ರೂ ಅಂತವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಈ ಹಿಂದೆ ಯಾರ್ಯಾರು ಅಬಕಾರಿ ಇಲಾಖೆಯಲ್ಲಿ ಮಂತ್ರಿಯಾಗಿದ್ರೂ ಅವರಿಗೆಲ್ಲ ಈ ರೀತಿ ಆರೋಪ ಕೇಳಿ ಬಂದಿದೆ. ಸಮಜಾಯಿಸಿ ನೀಡಿದ ಸಚಿವರು, ಇಲಾಖೆಯಲ್ಲಿ ಕೆಲ ವಿಚಾರಗಳನ್ನ ಸರಿ ಮಾಡಬೇಕಾಗಿದೆ, ಅದನ್ನ ಸರಿ ಮಾಡುವ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಮಹಾರಾಷ್ಟ್ರದ ಚುನಾವಣಾ ಪ್ರಚಾರದಲ್ಲಿ ರಾಜ್ಯದ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಪ್ರಧಾನಿ ಮೋದಿ ಮಾಡಿದ ಆರೋಪಕ್ಕೆ ಉತ್ತರಿಸಿ, 700-800 ಕೋಟಿ ಅಂದ್ರೆ ಸುಮ್ಮನೆ, ಸುಳ್ಳು ಆರೋಪಗಳಿಗೆ ಏನು ಉತ್ತರ ಕೊಡೋಣ ಎಂದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಕೆಲ ಬದಲಾವಣೆ ತರಬೇಕಾಗಿದೆ. ಇಲಾಖೆಯಲ್ಲಿ ಯಾರೇ ಅಧಿಕಾರಿಗಳು ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ತೀವಿ, ಹಾಗೆ ಇಲಾಖೆಯಲ್ಲಿ ಕೆಲ ಸುಧಾರಣೆ ತರ್ತೀವಿ ಅಂತ ತಿಳಿಸಿದ್ರು. ಆಡಿಯೋ ವಿಚಾರದಲ್ಲಿ ಈಗಾಗಲೇ ನಮ್ಮ ಜೆಸಿಯಿಂದ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ. ಇಮಿಡಿಯೇಟ್ ಕ್ರಮ ಕೈಗೊಳ್ತೀನಿ, ಸಸ್ಪೆಂಡ್ ಮಾಡ್ತೀನಿ. ಲಂಚದ ಬಗ್ಗೆ ಏನಿದೆ ರಿಪೋರ್ಟ್ ತರಿಸ್ಕೊಳ್ಳೋಣ. ಅಬಕಾರಿ ಇಲಾಖೆಯಲ್ಲಿ ಇದು ಪ್ರಥಮ ಬಾರಿಗಿಲ್ಲ, ಅದು ಎಂದು ಅಬಕಾರಿ ಇಲಾಖೆ ಅಂದಿಂದನೇ ಈಗ ಅಬಕಾರಿ ಇಲಾಖೆ ಮೇಲೆ ಆವಾಗ ಆಪಾದನೆ ಬರುತ್ತೆ. ಆದರೆ ಕೆಲವು ವಿಚಾರಗಳನ್ನ ಸರಿ ಮಾಡ್ತಕ್ಕಂಥದ್ದು ಇದೆ, ಅದು ಸರಿ ಮಾಡಿ ಸುದ್ದ ರೀತಿಯಲ್ಲಿ ಹೋಯ್ತಕ್ಕಂಥ. ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರೋ ಭ್ರಷ್ಟಾಚಾರದಿಂದ ಈಗ ನಿಮ್ಮ ತಲೆದಂಡದ ಒಂದು ಪರಿಸ್ಥಿತಿ ಬಂದಿದೆ. ತಲೆದಂಡ ಬರು ಬರೋದಿಲ್ಲ, ತಲೆದಂಡ ಬರು ಪ್ರಶ್ನೆ ಬರೋದಿಲ್ಲ. ತಿಮ್ಮಾಪುರ್ ಏನು ತಪ್ಪು ಮಾಡಿಲ್ಲ, ಆರೋಪಗಳಿಗೆಲ್ಲ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಅಂಥದ್ದೇನಾದರೂ ಇದ್ದರೆ ಅದನ್ನು ನಾನು ಕ್ರಮ ಎದುರಿಸ್ತೀನಿ. ಏನಾಗಿದೆ, ಏನು ತಪ್ಪು ಮಾಡಿ ಆಡಿಯೋ ವಿಡಿಯೋ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಇಮಿಡಿಯೇಟ್ ಮಾಡ್ತೀನಿ. ಸರ್, ಈಗ ಬಹುತೇಕ ಸರ್ ನಿಮ್ಮ ಇಲಾಖೆಯ ಅಕ್ರಮದ ಬಗ್ಗೆ ಬಹಿರಂಗ ಚರ್ಚೆ ಆಗುತ್ತೆ, ನಿಮ್ಮ ಕಾರ್ಯವೈಖರಿ ಪ್ರಶ್ನೆ ಮಾಡ್ತಾರೆ, ಬಹಳ ದೊಡ್ಡ ಮಟ್ಟದ ನಿಮ್ಮ ಇಲಾಖೆ ಭಯ ಇದು. ಯಾವ್ಯಾವ ಅಬಕಾರಿ ಮಂತ್ರಿ ಆಗಿ ಎಲ್ಲರ ಮೇಲೆ ಇದು ಹಿಂಗೆ ಬಂದಿದೆ, ಅದನ್ನ ಸರಿ ಮಾಡೋ ಕೆಲಸ ಮಾಡೋಣ. ಎಲ್ಲರ ಮೇಲೆ ಮಾಡಿದಾರಲ್ಲ, ಇದು ಒಂದೇನಾ? ಈ ಹಿಂದೆ ಮಂತ್ರಿಗಳು ಎಲ್ಲಾದ್ರೂ ನೀವು ಚಾನಲ್ ನೋಡಿದ್ದೀನಿ, ನಾನು ನೋಡಿದ್ದೀನಿ. ಕೆಲವು ವಿಚಾರಗಳನ್ನ ಬದಲಾವಣೆ ತರಬೇಕಾಗಿದೆ, ತರೋಣ, ಸರಿ ಸುಧಾರಣೆ ಮಾಡು. ಅಯ್ಯೋ ಯಾರಪ್ಪ ಪ್ರಧಾನ ಮಂತ್ರಿ, ಅದು 700 ಕೋಟಿ 800 ಕೋಟಿ, ಅದಕ್ಕೇನಾರ ಅರ್ಥ ಇದೆ ಏನ್ರಿ? ಸುಳ್ಳು ಆರೋಪಗಳಿಗೆಲ್ಲ ಏನು ಉತ್ತರ ಕೊಡ್ತಾರೆ? 100% ಮಾಡ್ತೀನಿ. ಅಧಿಕಾರಿಗಳಾಗಲಿ ಏನೇ ಆಗಲಿ ಕೆಲವು ವಿಚಾರಗಳಲ್ಲಿ ತಿದ್ದುಪಡಿ ತರಲಾರದಿರುವುದರಿಂದ ಅಬಕಾರಿ ಇಲಾಖೆಯಲ್ಲಿ ಇದು ನಡೀತಾ ಇದೆ. ಇದನ್ನು ಸರಿ ಮಾಡಲಿಕ್ಕೆ ಇಮಿಡಿಯೇಟ್ ಕ್ರಮ ಕೈಗೊಳ್ತೇನೆ. ಯಾವ್ಯಾವ ತಿದ್ದುಪಡಿ ನೋಡಿ, ವರ್ಗಾವಣೆ, ಅದನ್ನು ಕೌನ್ಸಿಲಿಂಗ್ ಮಾಡಬೇಕು. ಇಂಥವು ಏನೇನು ಅದಾವೆ ಅವನ್ನೆಲ್ಲದನ್ನು 1-2 ಚರ್ಚೆ ಮಾಡಿದ್ದೀವಿ. ಇದು ಒಂದು ಡಿಲೇ ಯಾಕೆ ಆಗ್ತಿದೆ, ಅದಕ್ಕೆ ಏನು ನಾವು ರೂಪ ಕೊಡಬೇಕು, ಇಮಿಡಿಯೇಟ್ ಕೊಡೋಕ್ಕೆ ಏನು ಮಾಡಬೇಕು, ಯಾರು ರಿಜೆಕ್ಟ್ ಮಾಡೋಕ್ಕೆ ಕಾರಣಗಳನ್ನ ಇಮಿಡಿಯೇಟ್ ಕಮಿಷನರ್ ಆಫೀಸ್ ತಿಳಿಸ್ಬೇಕು. ಇಂಥವ್ನು ಆಲ್ರೆಡಿ 3-4 ಮೀಟಿಂಗ್ ಮಾಡಿದ್ದೀವಿ. ಇಮಿಡಿಯೇಟ್ ಚರ್ಚೆ ಮಾಡಿ ಅದನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಸರ್, ಒಂದು ನಿಮಿಷ, ಹಿಂದೆ ಕಾಕಂಬಿ ಇಶ್ಯೂ ಬಂದಾಗ ನೀವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರಿ, ಇದುವರೆಗೂ ಕ್ರಮ ಕೈಗೊಳ್ಳೋದು ಕೈ ದಿವಸ ಆಗ್ತಾ ಇದ್ರು. ಕಾಕಂಬಿದು ಕೋರ್ಟ್ನಲ್ಲಿ ಇದೆ, ಕೋರ್ಟ್ನಲ್ಲಿ ಕ್ರಮ ಆಗಲಿ ಬಂದಂತ ನೋಡೋಣ. ಅಲ್ಲ, ನೀವು ಡಿಸಿಷನ್ ತಗೊಂಡು ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೋದಲ್ಲ, ನಂತರ ಕಂಪ್ಲೇಂಟ್ ದೂರ ಇತ್ತು ಅಂತ ಆಕ್ಷನ್ ತಗೊಂಡು ನೋಡಿ. ಅದು ಹಿಂದುಗಡೆ ಕೋರ್ಟ್ನ ಕೇಸ್ ಇದ್ದಾಗ ಅದ್ರದ್ದಾದ ಕ್ರಮ ಆಗ್ತಿದೆ, ವೇಟ್ ಮಾಡೋದು. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.